ನಮಸ್ಕಾರ ಎಲ್ಲರಿಗೂ, ವಿಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾದ ಹೀರೆಕಾಯಿ ಚಟ್ನಿ ಮಾಡೋದು ನೋಡೋಣ. ಇದನ್ನು ಒಮ್ಮೆ ಟ್ರೈ ಮಾಡಿದರೆ ಹೀರೆಕಾಯಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಮನೆಯವರೆಲ್ಲರೂ ಇಷ್ಟಪಡುತ್ತಾರೆ. ಮತ್ತು ಇದು ಚಪಾತಿ, ದೋಸೆ ಮತ್ತು ಇಡ್ಲಿ ಜೊತೆ ಸೂಪರಾಗಿ ಹೊಂದುತ್ತೆ. ಮನೆಯಲ್ಲೇ ಇರುವ ಸರಳ ಪದಾರ್ಥಗಳಿಂದ ನಾವು ಇದನ್ನು ಸುಲಭವಾಗಿ ಮಾಡಬಹುದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಹೀರೆಕಾಯಿ 1, ಕಡಲೆಕಾಳು 2 ಟೇಬಲ್ ಸ್ಪೂನ್, ಉದ್ದಿನಬೇಳೆ 2 ಟೇಬಲ್ ಸ್ಪೂನ್, ಮೆಂತೆ ಬೀಜ 1/2 ಟೇಬಲ್ ಸ್ಪೂನ್, ಈರುಳ್ಳಿ 1, ಬೆಳ್ಳುಳ್ಳಿ 4 ರಿಂದ 5 ಕಡಿ, ಹುಣಸೆಹಣ್ಣು ಸಣ್ಣ ತುಂಡು, ಕಾಶ್ಮೀರಿ ಕೆಂಪು ಮೆಣಸಿನಕಾಯಿಗಳು 4 ರಿಂದ 5, ಕರಿಬೇವು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 2 ಟೇಬಲ್ ಸ್ಪೂನ್. ಇದನ್ನ ನೀವು ಸ್ಕ್ರೀನ್ಶಾಟ್ ಕೂಡ ತಗೋಬಹುದು. ಒಂದು ಪ್ಯಾನ್ ತೆಗೆದುಕೊಂಡು ಅದರಲ್ಲಿ ನಾವು ಎಣ್ಣೆಯನ್ನು ಹಾಕಿ ಇದಕ್ಕೆ ಕಡಲೆಕಾಳು ಮತ್ತು ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ನಂತರ ಮೆಂತೆ ಬೀಜ 1/2 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಬ್ರೌನ್ ಆಗುವವರೆಗೂ ಫ್ರೈ ಮಾಡಬೇಕು. ಸೈಡ್ ಬೈ ಸೈಡ್ ನೀವು ಒಂದು ಹೀರೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಚಿಪ್ಪು ತೊರೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸ್ಕೊಂಡು ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀವು ಫ್ರೈ ಮಾಡಬೇಕು. ಇದನ್ನ ಲೋ ಫ್ಲೇಮಲ್ಲಿ. ಇದಕ್ಕೆ ಕತ್ತರಿಸಿದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ನಿಮ್ಮ ಮನೆಯಲ್ಲಿ ಹೀರೆಕಾಯಿಯನ್ನು ಇಷ್ಟಪಡುತ್ತಾರೆ ಇಲ್ಲ ಅಂತ ಕಮೆಂಟಲ್ಲಿ ತಿಳಿಸಿ. ಏಕೆಂದರೆ ಯಾರು ಹೀರೆಕಾಯಿನ ಇಷ್ಟಪಡೋದಿಲ್ಲ. ಬಟ್ ಈ ಚಟ್ನಿಯನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಅದಾದಮೇಲೆ ಎಲ್ಲರೂ ಬೇಕು ಬೇಕು ಅಂತಾರೆ ಈ ಚಟ್ನಿನ. ನಂತರ ಹುಣಸೆಹಣ್ಣು ಮತ್ತು ಕಾಶ್ಮೀರಿ ಕೆಂಪು ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿ 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಂಥ ಈಸಿ ರೆಸಿಪಿಗಳಿಗಾಗಿ ನೀವು ವಿಜಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿಡಿ. ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ 1 ಕಪ್ ಹೀರೆಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಉಪ್ಪು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಸಂಪೂರ್ಣವಾಗಿ ಸೊಂಪಾಗುವವರೆಗೂ ಫ್ರೈ ಮಾಡಬೇಕು. ಲೈಕ್ ಸಾಫ್ಟಾಗಿ ಬರಬೇಕು, ಕಂಪ್ಲೀಟಾಗಿ ಫ್ರೈ ಆಗಬೇಕು ಅದು. ನೋಡಿ, ಈ ಥರ ಆಗುವವರೆಗೂ ನೀವು ಫ್ರೈ ಮಾಡಬೇಕು. ನೋಡ್ಬೋದು ಹೆಂಗಾಗಿದೆ ಅಂತ. ಫುಲ್ಲು ಸೊಂಪಾಗಿದೆ, ಸಾಫ್ಟ್ ಇದೆ ನೋಡಿ. ಇದನ್ನೇ ಸರಿಯಾಗಿ ಫ್ರೈ ಮಾಡಿದರೆ ಚಟ್ನಿ ಮಾತ್ರ ಸೂಪರಾಗಿರುತ್ತೆ. ಎಲ್ಲ ತರಕಾರಿಗಳಾಗಿ ಹೀರೆಕಾಯಿ ತಿಂದ್ರೂ ತುಂಬ ಬೆನಿಫಿಟ್ಸ್ ಇದೆ. ಹೆಂಗಂದರೆ ಇದು ಲೋ ಕ್ಯಾಲರಿ ಐತೆ ಮತ್ತು ಇದರಲ್ಲಿ ಫೈಬರ್ಸ್ ಹೆಚ್ಚು, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೆಚ್ಚಾಗಿರುತ್ತೆ, ವಿಟಮಿನ್ ಸಿ ಇರುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಇನ್ಫೆಕ್ಷನ್ಸ್ನ ದೂರ ಮಾಡುತ್ತೆ, ಹಾರ್ಟ್ ಹೆಲ್ತಿಗೂ ಕೂಡ ಚಲೋ ಇದು. ಯಾಕಂದರೆ ಇದು ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಮತ್ತು ಕಮ್ಮಿ ಮಾಡುತ್ತೆ. ಇದು ಫ್ರೈ ಮಾಡಿಕೊಂಡು 5 ನಿಮಿಷಗಳ ತಣ್ಣಗಲು ಬಿಟ್ಟು ಅದಾದಮೇಲೆ ನಾವು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ನ ಮಾಡಬೇಕು. ಈಗ ಮಾಡ್ತಿದ್ದೀವಿ ನೋಡು, ಈ ಥರನೇ ಮಾಡಬೇಕು ಗೈಸ್. ಹೀರೆಕಾಯಿಯ ಬೆನಿಫಿಟ್ಸ್ ನಿಮಗೆ ಮೊದಲೇ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇಲ್ಲ ನೀವು ಈ ವಿಡಿಯೋದಿಂದ ನಿಮಗೆ ಗೊತ್ತಾಯ್ತಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯಬೇಡಿ ಸ್ನೇಹಿತರೆ. ನೋಡಿ, ಈಗ ನೀವು ಇದು ಸ್ಮೂತ್ ಪೇಸ್ಟ್ನ ನೋಡ್ಬೋದು. ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ನಾವು ಈ ಹೀರೆಕಾಯಿ ಚಟ್ನಿನ ಮಾಡ್ಬೋದು. ಮತ್ತು ಹೆಲ್ದಿನೂ ಕೂಡ ಇರುತ್ತೆ, ಟೇಸ್ಟಿ ಇರುತ್ತೆ, ಕ್ವಿಕ್ಕಾಗಿ ಆಗುತ್ತೆ, ಟೈಮ್ ಲೆಸ್ ಕನ್ಸ್ಯೂಮ್ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದ್ದಾವೆ. ಇಂಥ ಈಸಿ ಮತ್ತು ಕ್ವಿಕ್ ರೆಸಿಪಿಗಾಗಿ ನೀವು ವಿಜಾಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನೋಡಿ, ಇಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ಈಗ ನಮ್ಮ ಸೂಪರ್ ಟೇಸ್ಟಿಯಾದ ಹೀರೆಕಾಯಿ ಚಟ್ನಿ ರೆಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.